ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಏಷ್ಯಾ ಖಂಡದ ಹೃದಯ ಭಾಗದಲ್ಲಿರುವ ಒಂದು ಅದ್ಭುತ ದೇಶಕ್ಕೆ ಪ್ರವಾಸ ಮಾಡಲಿದ್ದೇವೆ. ಅದುವೇ ಮಲೇಷ್ಯಾ. ಮಲೇಷ್ಯಾ, ಸಿಂಗಪುರ, ಇಂಡೋನೇಷ್ಯಾ, ಥೈಲ್ಯಾಂಡ್ ಇವುಗಳ ನಡುವೆ ಇರುವ ಒಂದು ಅದ್ಭುತ ದೇಶ. ಈ ದೇಶ ತನ್ನ ಮಾಡರ್ನ್ ಸಿಟಿಗಳು ಮತ್ತು ದಟ್ಟ ಕಾಡುಗಳು, ಸಮುದ್ರ ತೀರಗಳಿಗೆ ಪ್ರಸಿದ್ಧಿಯನ್ನು ಪಡೆದಿದೆ. ಬನ್ನಿ, ಹಾಗಿದ್ದರೆ ಈ ದಿನ ನಾವು ಮಲೇಷ್ಯಾದ 10 ಅದ್ಭುತಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 10, 9 ರಾಜಮನೆತನಗಳು. ಮಲೇಷ್ಯಾದಲ್ಲಿ ರಾಜಪ್ರಭುತ್ವವೇ ವಿಚಿತ್ರವಾಗಿದೆ. ಯಾಕಂದರೆ ನಿಮಗೆ ರಾಜಪ್ರಭುತ್ವ ಅಂದ ತಕ್ಷಣ ರಾಜಾಡಳಿತದಲ್ಲಿ ಯಾವಾಗಲೂ ಒಬ್ಬನೇ ರಾಜನಿರುತ್ತಾನೆ, ಅಥವಾ ಆ ರಾಜನ ಕಾಲಾವಧಿ ಮುಗಿದ ತಕ್ಷಣ ಅವನ ಮಗನ ಕಾಲಾವಧಿ ಸ್ಟಾರ್ಟ್ ಆಗುತ್ತದೆ. ಆದರೆ ಮಲೇಷ್ಯಾದಲ್ಲಿ 9 ರಾಜಮನೆತನಗಳಿವೆ. ಇಲ್ಲಿ ಯಾವಾಗಲೂ ಒಬ್ಬನೇ ರಾಜ ಇರುವುದಿಲ್ಲ. ಪ್ರತಿ 5 ವರ್ಷಗಳಿಗೊಮ್ಮೆ ಈ 9 ಮಂದಿ ರಾಜರಲ್ಲಿ ಒಬ್ಬರು ದೇಶದ ಮುಖ್ಯಸ್ಥರಾಗುತ್ತಾರೆ. ಇದನ್ನು ಯಾಂಗ್ ದಿ ಪೆರ್ತುವಾನ್ ಅಗೋಂಗ್ ಅಂತ ಕರೆಯುತ್ತಾರೆ. ಅಂದರೆ 2020ರಲ್ಲಿ ಬೇರೆ ರಾಜ ಮತ್ತು 2031ರಲ್ಲಿ ಮತ್ತೊಬ್ಬ ರಾಜ. ಇದು ಪ್ರಪಂಚದಲ್ಲೇ ಅಪರೂಪದ ವ್ಯವಸ್ಥೆ ಆಗಿದೆ. ಫ್ಯಾಕ್ಟ್ ನಂಬರ್ 9, ಪೆಟ್ರೋನಾಸ್ ಟ್ವಿನ್ ಟವರ್ಸ್. ಈ ಚಿತ್ರದಲ್ಲಿ ಕಾಣುವಂತಹ ಟವರ್ಗಳನ್ನು ನೀವು ಯಾವುದಾದರೂ ಕನ್ನಡ ಸಿನಿಮಾದಲ್ಲಿ ನೋಡಿರುತ್ತೀರಿ. ಇದು ಪೆಟ್ರೋನಾಸ್ ಟ್ವಿನ್ ಟವರ್ಸ್. 451.9 ಮೀಟರ್ ಎತ್ತರ ಇದೆ. 1998ರಲ್ಲಿ ಇದರ ನಿರ್ಮಾಣವಾಯಿತು. ಅಲ್ಲಿಂದ 2004ರವರೆಗೆ ಇದೇ ವಿಶ್ವದ ಅತಿ ಎತ್ತರದ ಕಟ್ಟಡ ಎಂಬ ಹೆಗ್ಗಳಿಕೆಯನ್ನು ಪಡೆದಿತ್ತು. ಆದರೆ ಈ ಮುಂದಿನ ದಿನಗಳಲ್ಲಿ ಬುರ್ಜ್ ಖಲೀಫಾ ಎಂಬ ದೈತ್ಯ ಕಟ್ಟಡ ಆ ಹೆಗ್ಗಳಿಕೆಯನ್ನು ಇದರಿಂದ ಕಸಿದುಕೊಂಡಿತು. ಇದರ ವಿಶೇಷತೆ ಎಂದರೆ 41 ಮತ್ತು 42ನೇ ಮಹಡಿಯಲ್ಲಿ ಸ್ಕೈ ಬ್ರಿಡ್ಜ್ ಎಂಬ ಸೇತುವೆ 2 ಟವರ್ಗಳನ್ನು ಸೇರಿಸುತ್ತದೆ. ಕುತೂಹಲವೆಂದರೆ ಈ ಕಟ್ಟಡವನ್ನು ಸ್ಟೀಲ್ನ ಬದಲು ಕಾಂಕ್ರೀಟ್ನಿಂದ ಕಟ್ಟಲಾಗಿದೆ ಮತ್ತು ವಾಸ್ತುಶಿಲ್ಪದಲ್ಲಿ ಇಸ್ಲಾಮಿಕ್ ಜ್ಯಾಮಿತಿಯ ಪ್ರಭಾವ ಸ್ಪಷ್ಟವಾಗಿ ನಾವು ಕಾಣಬಹುದಾಗಿದೆ. ಫ್ಯಾಕ್ಟ್ ನಂಬರ್ 8, ಫ್ರೆಂಡ್ಲಿ ಕಾಪ್ಸ್. ಮಲೇಷ್ಯಾದ ಪೊಲೀಸ್ ಶಾಖೆಯ ಹೆಸರು ರಾಯಲ್ ಮಲೇಷ್ಯಾ ಪೊಲೀಸ್ ಮತ್ತು ಅವರ ದಿರಿಸಿನಲ್ಲಿ ಬಿಳಿ ಟೋಪಿ ಕಡ್ಡಾಯವಾಗಿದೆ. ನೀವು ಮಲೇಷ್ಯಾದಲ್ಲಿ ಟ್ರಾಫಿಕ್ ರೂಲ್ಸ್ ಮುರಿದರೆ ಪೊಲೀಸರು ನಿಮಗೆ ನೇರವಾಗಿ ಚಲನ್ ಕೊಡಲ್ಲ, ಬದಲಾಗಿ ನಿಮಗೆ ಸಮನ್ಸ್ ಕೊಟ್ಟು ನ್ಯಾಯಾಲಯಕ್ಕೆ ಹಾಜರಾಗಲು ತಿಳಿಸುತ್ತಾರೆ. ಆದರೆ ಅಲ್ಲಿನ ವಿಶೇಷ ಸಂಗತಿ ಎಂದರೆ ಟ್ರಾಫಿಕ್ ನಿಯಮ ಮುರಿದ ವಿದೇಶಿಗರಿಗೆ ಪೊಲೀಸರು ಕೆಲವೊಮ್ಮೆ ವಾರ್ನಿಂಗ್ ಮಾತ್ರ ಕೊಟ್ಟು ಬಿಟ್ಟು ಬಿಡುತ್ತಾರೆ. ಹೌದು, ಇದಕ್ಕೆ ಇವರು ಫ್ರೆಂಡ್ಲಿ ಕಾಪ್ಸ್ ಎಂದು ಪ್ರಖ್ಯಾತಿ ಪಡೆದಿದ್ದಾರೆ. ಫ್ಯಾಕ್ಟ್ ನಂಬರ್ 7, ಪಾಲಿಮಾರ್ ನೋಟುಗಳು. 2024ರಲ್ಲೂ ಸಹ ನಾವು ಅಂದರೆ ಭಾರತೀಯರು ಕಾಗದದ ನೋಟುಗಳನ್ನೇ ಬಳಸುತ್ತಿದ್ದೇವೆ. ಆದರೆ ಮಲೇಷಿಯಾ ಈಗಾಗಲೇ ಪಾಲಿಮಾರ್ ನೋಟುಗಳನ್ನು ಬಳಸುತ್ತಿದೆ. 2004ರಲ್ಲಿ ಅವರು ₹5 ನೋಟನ್ನು ಪ್ಲಾಸ್ಟಿಕ್ನಲ್ಲಿ ಮುದ್ರಿಸಿದರು. ಅದನ್ನು ನೀವು ನೀರಿನಲ್ಲಿ ಹಾಕಿದರೂ ಹಾಳಾಗಲ್ಲ, ಸುಕ್ಕಾಗಲ್ಲ ಮತ್ತು ಬೇಗ ಹರಿಯುವುದಿಲ್ಲ ಕೂಡ. ಪ್ರತಿ ನೋಟಿನ ಹಿಂದೆ ಮಲೇಷ್ಯಾದ ಸಾಂಪ್ರದಾಯಿಕ ಸಂಕೇತಗಳ ಚಿತ್ರಗಳಿವೆ. ಪ್ರವಾಸಿಗರಿಗೆ ಇದೊಂದು ವಿಶೇಷವಾದ ಅನುಭವವಾಗಿದೆ. ಫ್ಯಾಕ್ಟ್ ನಂಬರ್ 6, ಅತಿದೊಡ್ಡ ಸುತ್ತಿನ ಬೃಹತ್ ವೃತ್ತ. ಮಲೇಷ್ಯಾದ ಜನರ ಬಳಿ ಒಂದು ಮಂತ್ರವಿದೆ. ಅದು ಬುಲೇಹ್ ಎಂದರೆ ಸಾಧ್ಯ ಎಂದರ್ಥವನ್ನು ಹೋಲುತ್ತದೆ. ಅವರು ಅಸಾಧ್ಯವನ್ನು ಸಾಧ್ಯವಾಗಿಸಿಯೇ ತೀರುತ್ತಾರೆ. ಅದಕ್ಕೆ ಉದಾಹರಣೆ ಎಂದರೆ ವಿಶ್ವದ ಅತಿದೊಡ್ಡ ಸುತ್ತಿನ ಬೃಹತ್ ವೃತ್ತ ಅಂದರೆ ರೌಂಡ್ ಬೋಟ್. ಇದು ಮಲೇಷ್ಯಾದ ಪುತ್ರಜಿಯಾದಲ್ಲಿದೆ. ಇದರ ವ್ಯಾಸ 3.5 ಕಿಲೋಮೀಟರ್ಗಳಷ್ಟು. ಈ ರಸ್ತೆಯನ್ನು ನಾವು ಸಂಪೂರ್ಣವಾಗಿ ಸುತ್ತಲು ಸುಮಾರು 10 ನಿಮಿಷ ಬೇಕಾಗುತ್ತದೆ. ಒಳಗೆ ರಾಯಲ್ ಫ್ಲೋಟಿಲ್ಲಾ ಎಂಬ ಕಾರಂಜಿ ಮತ್ತು 11 ಸಣ್ಣ ಸೇತುವೆಗಳು ಸಹ ಇದು ಹೊಂದಿದೆ. ಇದು ಅದ್ಭುತ ಇಂಜಿನಿಯರಿಂಗ್ನ ವಿಸ್ಮಯವಾಗಿದೆ. ಫ್ಯಾಕ್ಟ್ ನಂಬರ್ 5,
ಸೆಫಿಲೋಪ್ ಒರಾಂಗುಟಾನ್ ಪುನರ್ವಸತಿ ಕೇಂದ್ರ. ಮಲೇಷಿಯಾದ ಬೋರ್ನಿಯೋ ದ್ವೀಪದಲ್ಲಿ ಸೆಫಿಲೋಪ್ ಒರಾಂಗುಟಾನ್ ಪುನರ್ವಸತಿ ಕೇಂದ್ರ ಇದೆ. ಇದು ಅಳಿವಿನಂಚಿನಲ್ಲಿರುವ ಒರಾಂಗುಟಾನ್ ಕೋತಿಗಳನ್ನು ರಕ್ಷಿಸುತ್ತದೆ. ಇನ್ನು ವಿಶೇಷತೆ, ನೀವು ಮರಿ ಒರಾಂಗುಟಾನ್ಗಳಿಗೆ ಹಾಲುಣಿಸಬಹುದು. ಇದು ಕೇವಲ ಪ್ರವಾಸಿಯ ಆಕರ್ಷಣೆ ಅಲ್ಲ, ಇದು ಜಾಗತಿಕ ಸಂಸ್ಕರಣಾ ಯಶೋಗಾಥೆಯಾಗಿದೆ. ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಆಹಾರದ ಕಾರ್ಯಕ್ರಮ ನಡೆಯುತ್ತದೆ. ಇದು ನಮ್ಮ ಮತ್ತು ನಿಮ್ಮ ಹೃದಯವನ್ನು ಕರಗಿಸುತ್ತದೆ. ಫ್ಯಾಕ್ಟ್ ನಂಬರ್ 4, ಬೆಕ್ಕಿನ ನಗರ ಕುಚಿಂಗ್ ಸಿಟಿ. ಬೋರ್ನಿಯೋದಲ್ಲಿರುವ ಕುಚಿಂಗ್ ಈ ನಗರ ಅಕ್ಷರಶಃ ಬೆಕ್ಕಿನ ನಗರವಾಗಿದೆ. ಇಲ್ಲಿ ಎಲ್ಲೆಲ್ಲೂ ಬೆಕ್ಕಿನ ಪ್ರತಿಮೆಗಳು, ಬೆಕ್ಕಿನ ವಸ್ತು ಸಂಗ್ರಹಾಲಯ, ಬೆಕ್ಕಿನ ಆಕಾರದ ದೀಪಗಳು ನಮಗೆ ಕಾಣಸಿಗುತ್ತವೆ. ವಾರ್ಷಿಕವಾಗಿ ಇಲ್ಲಿ ನಡೆಯುವ ಕುಚಿಂಗ್ ಕ್ಯಾಟ್ ಫೆಸ್ಟಿವಲ್ ಸಹ ಅದ್ದೂರಿಯಿಂದ ಕಂಡುಬರುತ್ತದೆ. ಸ್ಥಳೀಯ ಭಾಷೆಯಲ್ಲಿ ಕುಚಿಂಗ್ ಎಂದರೆ ಬೆಕ್ಕು ಎಂದರ್ಥ. ಇದೊಂದು ವಿಲಕ್ಷಣವಾದ ಸಂಗತಿ, ಆದರೆ ಒಂದು ಮುದ್ದಾದ ಸಂಗತಿ. ನೀವು ಬೆಕ್ಕು ಪ್ರಿಯರಾಗಿದ್ದರೆ ಇದು ನಿಮಗೆ ಸ್ವರ್ಗವಾಗಬಹುದು. ಫ್ಯಾಕ್ಟ್ ನಂಬರ್ 3, ಮುಲು ಕೇವ್ಸ್. ಮಲೇಷಿಯಾದ ಕುನಿಂಗ್ ನಗರದ ಬಳಿ ಇರುವ ಮುಲು ಕೇವ್ಸ್ ವಿಶ್ವದ ಅತಿದೊಡ್ಡ ಕಲ್ಲಿದ್ದಲು ಗುಹಾಂತರ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ಇಲ್ಲಿ ಒಂದು ಗುಹೆಯೊಳಗೆ ಸುಮಾರು 40 ಚರ್ಚ್ಗಳು, 20 ಶಾಲೆಗಳು ಮತ್ತು ಅಂಗಡಿಗಳು ಸಹ ಇಲ್ಲಿ ಕಾಣಸಿಗುತ್ತವೆ. ಹೌದು, ಪೈಪ್ ಎಂಬ ಗುಹೆಯ ಸಿಲಿಂಗ್ನಲ್ಲಿ ಒಂದು ಸಣ್ಣ ಪ್ರಪಾತವು ಮೂಡಿದೆ. ಅದು ಒಂದು ರಂಧ್ರವಾಗಿದೆ. ಅದರ ಬೆಳಕಿನಿಂದ ಬಿದ್ದ ಮೂನ್ ಸ್ಪಾಟ್ನಂತೆ ನಮಗೆ ಕಾಣಸಿಗುತ್ತದೆ. ಇದರ ಒಳಗಡೆ 200 ಮೀಟರ್ ನೆಲದ ಅಡಿಯಲ್ಲಿ ನದಿಯೂ ಸಹ ಹರಿಯುತ್ತದೆ. ಇದು ನಮಗೆ ನಂಬಲು ಕಷ್ಟ ಸಾಧ್ಯವಾಗಿದೆ. ಫ್ಯಾಕ್ಟ್ ನಂಬರ್ 2, ದಿ ಪೆನಾಂಗ್ ಸಿಟಿ. ಮಲೇಷಿಯಾದ ಪೆನಾಂಗ್ ದ್ವೀಪವನ್ನು ಯುನೆಸ್ಕೋ ಸಂಸ್ಥೆಯು ಸಿಟಿ ಆಫ್ ದಿ ಗ್ಯಾಸ್ಟ್ರೋನಮಿ ಎಂದು ಗುರುತಿಸಲ್ಪಟ್ಟಿದೆ. ಇಲ್ಲಿ ರಾತ್ರಿ 12 ಗಂಟೆಗೂ ಸಿಗುವಂತಹ ನಾಸಿ ಲೆಮಕ್, ಸತಾಯ್, ಸೆಂಡೋ ಈ ಸುಪ್ರಸಿದ್ಧ ಫುಡ್ಗಳು ಇಲ್ಲಿ ಪ್ರಸಿದ್ಧಿ ಪಡೆದಿದ್ದಾವೆ. ಇದು ವಿಶ್ವ ದರ್ಜೆಯ ಸ್ಟ್ರೀಟ್ ಫುಡ್ ಇಲ್ಲಿ ನಿಮಗೆ ಕಾಣಸಿಗುತ್ತವೆ. ಅತ್ಯಂತ ವಿಶೇಷ ಸಂಗತಿ ಏನಂದರೆ, ಇಲ್ಲಿನ ಹಲವು ಹೋಟೆಲ್ಗಳಿಗೆ ಹಲಾಲ್ ಪ್ರಮಾಣೀಕರಣ ಕಡ್ಡಾಯವಾಗಿದೆ. ಮಲೇಷಿಯಾ ವಿಶ್ವದಲ್ಲೇ ಅತ್ಯಂತ ಸಹಿಷ್ಣು ಮತ್ತು ಆಹಾರ ಸಂಸ್ಕೃತಿಯನ್ನು ಹೊಂದಿದೆ. ಇಲ್ಲಿ ಚೀನಿ, ಇಂಡಿಯನ್, ಮಲಾಯ್, ಯುರೋಪಿಯನ್ ಭಕ್ಷ್ಯಗಳು ಸಹ ಒಂದೇ ಸ್ಥಳದಲ್ಲಿ ನಮಗೆ ಕಾಣಸಿಗುತ್ತವೆ. ಫ್ಯಾಕ್ಟ್ ನಂಬರ್ 1, ನಿಗೂಢ ಭೂಮಿ. ಮಲೇಷಿಯಾದ ಅತ್ಯಂತ ರಹಸ್ಯ ಮತ್ತು ಅದ್ಭುತ ಸಂಗತಿ ಇದಾಗಿದೆ. ನೆಗೇರಾ ಅವಾನ್ ಅಥವಾ ಮೋಡಗಳ ರಾಜ್ಯ. ಇದು 1970ರಲ್ಲಿ ಕಂಡುಹಿಡಿಯಲ್ಪಟ್ಟ ಒಂದು ಕಳೆದ ಹೋದ ನಗರ. ಇದು ಥೈಲ್ಯಾಂಡ್ ಗಡಿ ಬಳಿ ಇರುವ ಬೆಟಾಂಗ್ ಕಾಡಿನಲ್ಲಿದೆ. ಇಲ್ಲಿ 1000 ವರ್ಷಗಳ ಹಿಂದೆ ಬೌದ್ಧ ಮತ್ತು ಹಿಂದೂ ದೇವಾಲಯಗಳ ಅವಶೇಷಗಳಿವೆ. ಸ್ಥಳೀಯ ಜನರ ಪ್ರಕಾರ ಇದು ರಾತ್ರಿಯ ವೇಳೆ ಕಣ್ಮರೆಯಾಗುತ್ತದೆ. ಇದು ಇಂದಿಗೂ ಸಂಪೂರ್ಣವಾಗಿ ಸಂಶೋಧನೆಯಾಗಿಲ್ಲ. ಮಲೇಷಿಯಾದಲ್ಲಿ ಇದನ್ನು ನಿಜವಾಗಿ ನಿಗೂಢ ಭೂಮಿ ಎಂದು ಕರೆಯಲಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಮಲೇಷಿಯಾದ 10 ಅರ್ಥಗಳು ಇವುಗಳಾಗಿದ್ದವು. ಇಲ್ಲಿ ಪ್ಲಾಸ್ಟಿಕ್ ನೋಟುಗಳು, ಬೆಕ್ಕಿನ ನಗರ, ಕಣ್ಮರೆಯಾಗುವ ಸಾಮ್ರಾಜ್ಯ, ಇಂತಹದೇ 10 ಹಲವು ಅದ್ಭುತಗಳನ್ನು ಮಲೇಷಿಯಾ ಹೊಂದಿದೆ. ಈ 10 ಅರ್ಥಗಳಲ್ಲಿ ನಿಮಗೆ ಯಾವ ಅದ್ಭುತ ಇಷ್ಟವಾಯಿತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.